ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 16 ಫೆಬ್ರವರಿ 2024 ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಯಾವೆಲ್ಲ ಶೇರ್ಗಳಲ್ಲಿ ಎಷ್ಟೆಷ್ಟು ಏರಿಕೆ ಆಗಿದೆ ಅಂತ ನೋಡ್ಕೊಂಬರೋಣ. ಇವತ್ತು ಹೇಳಿದಾಗಲೇ ನಿಫ್ಟಿ 50 ಸುಮಾರು 22,000 ಪಾಯಿಂಟ್ಸ್ನ ದಾಟಿದೆ. ಅಂದರೆ ಆಲ್ಮೋಸ್ಟ್ ಅದು ರೀಚ್ ಆಗಿ ದಾಟಿದೆ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ನೋಡೋದಾದರೆ ಕ್ಲೋಸ್ ಆಗಬೇಕಾದ್ರೆ 22,040.70ಗೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಸುಮಾರು ಹತ್ತತ್ರ 130 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಇಲ್ಲಿಂದ ಹೆಚ್ಚು ಕಡಿಮೆ ಶೇರ್ ಮಾರ್ಕೆಟು ಇಲ್ಲಿಂದ ಹೋಲ್ಡ್ ಮಾಡುತ್ತೋ, ಇಲ್ಲಿಂದ ಜಾಸ್ತಿ ಆಗುತ್ತೋ ಅಥವಾ ಇಳಿಕೆ ಆಗುತ್ತೋ ಅಂತ ನೋಡಬೇಕು. ಇದು ಸಪೋರ್ಟ್ ಸಿಗುತ್ತೋ ಅಥವಾ ಸೆಲ್ಲಿಂಗ್ ಏನಾರ ಜಾಸ್ತಿ ಆಗುತ್ತೋ ಅಥವಾ ಪ್ರಾಫಿಟ್ ಬುಕ್ಕಿಂಗ್, ಆಲ್ರೆಡಿ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿರೋರು, ಸ್ಟಾಕ್ಸ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರೋರು, ಶಾರ್ಟ್ ಟರ್ಮು ಸೇಲ್ಸ್ ಮಾಡಿರೋರು ಅಥವಾ ಶಾರ್ಟ್ ಟರ್ಮ್ ಹೋಲ್ಡ್ ಮಾಡಿರೋರು ಏನಾರ ಇದನ್ನು ಸೇಲ್ಸ್ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಶುರು ಆಯಿತು ಅಂತ ಹೇಳಿದ್ರೆ ಇಳಿಯೋ ಚಾನ್ಸಸ್ ಇರುತ್ತೆ. ಸೆಲ್ಲಿಂಗ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ. ಇಲ್ಲ, ಶೇರ್ ಮಾರ್ಕೆಟಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಒಳ್ಳೆ ಹೂಡಿಕೆ ಜಾಸ್ತಿ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇದು ಮತ್ತೆ ಇನ್ನೂ ಜಾಸ್ತಿ ಏರೋಕ್ಕೆ ಶುರು ಆಗುತ್ತೆ. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ಇವತ್ತು ಸುಮಾರು 376 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,426 ಪಾಯಿಂಟ್ಸ್ಗೆ ಇದು ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಎಸ್ ಬ್ಯಾಂಕಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 60 ಪೈಸೆ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ NHPCನಲ್ಲಿ ಸುಮಾರು 25 ಪೈಸೆ ಅಷ್ಟು ಇಳಿಕೆ ಆಗಿದೆ. ಇದರಲ್ಲಿ ಏನಾರು ಇಂಟ್ರಾಡೇ ಮಾಡಿದರೆ ಹೆಚ್ಚು ಕಡಿಮೆ 300 ಶೇರ್ಸಿಗೆ ಹೆಚ್ಚು ಕಡಿಮೆ ಏನೂ ಆಗ್ತಾ ಇರಲಿಲ್ಲ, ಅಲ್ಲೇ ಇರೋದು ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು, ಫೀಸ್ ಎಲ್ಲ ಕಟ್ಟಿ. ಅದೇ ರೀತಿ SJVN ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಸಟ್ಲಜ್ ರಿವರ್ ಇದೆಲ್ಲ ಅದ್ರ ಆಸುಪಾಸಿನಲ್ಲಿ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದ್ದಿದ್ದು ಒಂದು ಕಂಪ್ನಿ. ಆಮೇಲೆ ನೇಪಾಳಲ್ಲೂ ಕೂಡ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಮಾಡಿ ಸುಮಾರು ಎಲ್ಲ ಕಡೆಯೂ ಇದು ಇದೆ. ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಇನ್ಸ್ಟಾಲ್ ಮಾಡೋ ಒಂದು ಕಂಪ್ನಿ SJVN. ಇದರಲ್ಲಿ ಸುಮಾರು ₹4.45 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರು. ಅದೇ ರೀತಿ ಇವತ್ತು ಯಾವ್ದು ಶೇರ್ನಲ್ಲಿ ಟ್ರೆಂಡಿಂಗ್ ಇತ್ತು ಅಂದರೆ IRFCನಲ್ಲಿ ನೋಡೋದಾದರೆ ಇವತ್ತು ಇಂಟ್ರಾಡೇ ಮಾಡಿದ್ರೆ ಇದು ಒಂದು ಸ್ಟಾಪ್ ಲಾಸ್ನ ಹಿಟ್ ಆಗಿ, ಸ್ಟಾಪ್ ಲಾಸ್ ಹಾಕಿದರೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಅದೇ ರೀತಿ ಒಂದು ಸುಮಾರು ₹3.45 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇವತ್ತು ಇದು ಇಳಿಕೆ ಆಗಿದೆ. ಅದೇ ರೀತಿ ಇನ್ನು ಟ್ರೆಂಡಿಂಗ್ ಶೇರ್ ಅಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ, ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು ಹತ್ತತ್ರ 90 ಪೈಸೆ ಅಷ್ಟು ಇದು ಏರಿಕೆ ಆಗಿದೆ. ಇಂಟ್ರಾಡೇ ಅಂತ ಹೇಳಿದ್ರೆ ಸುಮಾರು 200 ಶೇರ್ಸಿಗೆ ಅಂದರೆ ಒಂದು ಸುಮಾರು 180 ಅಷ್ಟು ರೂಪಾಯಿ ಅಷ್ಟು, ಅಂದರೆ ಫೀಸ್ ಎಲ್ಲ ಕಟ್ಟಿ ಅಂಥ ಒಂದು ರಿಟರ್ನ್ಸ್ ಏನಿಲ್ಲ, ಅಲ್ಲೇ ಇರುತ್ತೆ. ಅದೇ ರೀತಿ ಪೇಟಿಎಮ್ನಲ್ಲಿ ನಾವು ನೋಡೋದಾದರೆ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹16 ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದು 5% ಇದರಲ್ಲಿ ಇವತ್ತು ಏರಿಕೆ ಆಗಿದೆ. ಸುಮಾರು ದಿವಸದಿಂದ ಹೇಳ್ಕೊಂಬಂತಿರ್ತು, ಇವತ್ತು ಒಂದು 5% ಏರಿಕೆ ಆಗಿದೆ. ನೋಡಬೇಕು ಇನ್ನು ಮುಂದೆ ಏನಾಗುತ್ತೆ ಇದರಲ್ಲಿ. ಅದೇ ರೀತಿ ನಿಫ್ಟಿ 50ನಲ್ಲಿ ಇವತ್ತು ನಮಗೆ 22,000 ದಾಟಿದೆ ಅಂತ ಹೇಳಿದ್ವಿ. ಅದೇ ರೀತಿ ನೋಡೋಣ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ಸ್ ಯಾರು, ಅತಿ ಹೆಚ್ಚು ಗೇನ್ ಮಾಡಿರೋದು ಯಾರು ಅಂತ ಹೇಳಿದ್ರೆ IT ಕಂಪ್ನಿಯ ವಿಪ್ರೋ. ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ ₹24.50 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು ₹70.50 ಅಷ್ಟು ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ₹55 ಅಷ್ಟು ಏರಿಕೆ ಆಗಿದೆ. ಅಡಾನಿ ಪೋರ್ಟ್ಸಲ್ಲಿ ಸುಮಾರು ₹39 ಅಷ್ಟು ಏರಿಕೆ ಆಗಿದೆ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ₹290 ಅಷ್ಟು ಏರಿಕೆ ಆಗಿದೆ. LNTನಲ್ಲಿ ಸುಮಾರು ₹86 ಅಷ್ಟು, ಬಜಾಜ್ ಆಟೋದಲ್ಲಿ ಸುಮಾರು ₹202 ಅಷ್ಟು ಏರಿಕೆ ಆಗಿದೆ. ಅಂದರೆ ನಿಫ್ಟಿ 50 ಸುಮಾರು 22,000 ಪಾಯಿಂಟ್ಸ್ ದಾಟಿ ಮೂವ್ ಆಗ್ತಾ ಇದೆ. ನೋಡಬೇಕು ಅಲ್ಲಿ ಏನಾಗುತ್ತೆ ಅಂತ. ಅದೇ ರೀತಿ ಟಾಟಾ ಮೋಟರ್ಸ್ನಲ್ಲಿ ನೋಡಿ ₹938. ಟಾಟಾ ಟೆಕ್ನಾಲಜೀಸ್ IPOಗೆ ಹೋಗ್ಬೇಕಾದ್ರೆ ಇದೆಷ್ಟಿತ್ತು, ಇವಾಗ ಎಷ್ಟಾಗಿದೆ ಹೇಳಿರಲಿಲ್ಲ. ಯಾಕಂದರೆ ಟಾಟಾ ಟೆಕ್ನಾಲಜೀಸಿನ ಒಂದು ಶೇರ್ಸ್ಗಳು ಟಾಟಾ ಮೋಟರ್ಸ್ ಹತ್ರನೇ ಇದ್ದಿದ್ದು. ಟಾಟಾ ಮೋಟರ್ಸೇ ರಿಲೀಸ್ ಮಾಡಿಕೊಟ್ಟಿದ್ದು ಸುಮಾರು ಶೇರ್ಸ್ಗಳು. ಟಾಟಾ ಟೆಕ್ನಾಲಜೀಸು ಲೀಸ್ಟಿಂಗ್ ಆಗಬೇಕಾದ್ರೆ ನಮ್ಮ ಶೇರ್ ಮಾರ್ಕೆಟಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಗೊತ್ತಿದ್ದು ಟಾಟಾ ಮೋಟರ್ಸ್ ಏರುತ್ತೆ ಅಂತ. ನೋಡ್ಬೋದು ಇವಾಗ ₹938 ಆಗಿದೆ. ಅದೇ ಹೀರೋ ಮೋಟರ್ ಕಾಪ್ನಲ್ಲೂ ಏರಿಕೆ ಆಗಿದೆ. ಇನ್ಫೋಸಿಸು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ನೆಸ್ಲೆ ಇಂಡಿಯಾ, ಸಿಪ್ಲಾ, HDFC ಲೈಫ್ನಲ್ಲೂ ಏರಿಕೆ ಆಗಿದೆ. ಅದೇ ರೀತಿ ಆಕ್ಸಿಸ್ S&Pನಲ್ಲಿ 22ನೇ ತಾರೀಕು NFO ಕ್ಲೋಸ್ ಆಗುತ್ತೆ, ಅದು ನೋಡ್ಬೋದು. ಅದೇ ರೀತಿ SGB ಗೋಲ್ಡ್ ಬಾಂಡ್ ಇವತ್ತು ಕ್ಲೋಸ್ ಆಯಿತು ಅಪ್ಲಿಕೇಶನ್ನು. ಆಮೇಲೆ IPOನಲ್ಲಿ ನೋಡೋದಾದರೆ IPOನಲ್ಲಿ ಒಂದು 3 ಕಂಪ್ನೀಸ್, ತಾಯಿ ಕಾಸ್ಟಿಂಗ್ ಲಿಮಿಟೆಡ್ ಅಂತ ಇದೆ, 20ನೇ ತಾರೀಕು ಕ್ಲೋಸ್ ಆಗುತ್ತೆ. ಇಂಟೀರಿಯರ್ಸ್ ಆ್ಯಂಡ್ ಮೋರ್ ಲಿಮಿಟೆಡ್ ಅಂತ ಬಂದಿದೆ IPOಗೆ, ಇದು 20ನೇ ತಾರೀಕು ಕ್ಲೋಸ್ ಆಗುತ್ತೆ. ಅದೇ ರೀತಿ ಎಸ್ಕೋನೆಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ, ಇದು ಬಂದು ಕಂಪ್ಯೂಟರ್ ಮ್ಯಾನೇಜ್ಮೆಂಟು, ಕಂಪ್ಯೂಟರ್ ಡೇಟಾ ಮ್ಯಾನೇಜ್ಮೆಂಟು, ಕಂಪ್ಯೂಟರ್ ರಿಲೇಟೆಡ್ ಕಂಪ್ನಿ. ಇದನ್ನು ಅಷ್ಟೇ ಸುಮಾರು 20ನೇ ತಾರೀಕು ತನಕ ಇದು IPOದಲ್ಲಿ ಓಪನ್ ಇದೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.